ಹಲೋ ಗೈಸ್, ವಿಷಯನೇ ಇಟ್ಕೊಂಬರೋದು ಇವತ್ತು. ನಿಮಗೆ ಮುಟ್ಲಿಲ್ವಾ? ನೆಕ್ಸ್ಟ್ ಹಾಲು ಕೊಡಿ ಅಂತ ಹೇಳ್ತೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ, ನಾನು ಭವಿಷ್ಯ ಮತ್ತು ಅವರಪ್ಪ ರೆಡಿ ಆಗಿದ್ದೀವಿ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 12:45 ಒಂದೊಂದು ಆಗ್ತಾ ಬರ್ತಾ ಇದೆ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಮ್ಮ ಮನೆ ಹತ್ರ ಅಣ್ಣ ಮಾದೇವ್ರನ್ನ ಕೂರಿಸಿದ್ದಾರೆ. ಸೊ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಗೈಸ್. ಸೊ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಆಯ್ತಮ್ಮ ನಮ್ಮ ಭವಿಷ್ಯ? ಮಮ್ಮಿ ಏನು ಮಮ್ಮಿ? ವಾಲೆಗಳು ಅಲ್ಲೇ ಇದೆಯಲ್ಲ ಮೆಟ್ಟಲ್ದು, ಬಟ್ ಆದ್ರೆ ಇದ್ರಲ್ಲಿ ಬೇರೆ ಏನೋನು ಇದೆ. ನನಗೆ ಚೆನ್ನಾಗಿರೋದು ಭವಿಷ್ಯ ಒಂದು ಹೊಸ ಟಾಪ್ ತೊಗೊಂಡಿದ್ದಾಳೆ, ನಾಳೆ ಹಾಕ್ಕೊಂಡು ತೋರಿಸ್ತಾಳೆ ಅದನ್ನು. ನಮ್ಮ ಯಜಮಾನ್ರು ರೆಡಿ ಆಗಿದ್ದಾರೆ. ಪೂಜೆ ಸಾಮಾನು ಇಟ್ಕೊಂಡಿದ್ದೀವಿ. ಆ್ಯಂಡ್ ಬಳೆ ಒಂದು ತೊಗೋಬೇಕು. ಹೋಗ್ಬಿಟ್ಟು ಅಲ್ಲಿ ಅಂಗಡಿನಲ್ಲಿ ತೊಗೊಂಡು ಹಂಗೆ ಹೋಗ್ತೀವಿ. ನಮೋ ನಾರಾಯಣಾಯ ನಮಃ. ಪ್ರಸಾದ ಕೊಡ್ತಾರೆ ಅಂತೆ. ಹೋಗಿ ನಮ್ಮ ಯಜಮಾನ್ರು ಪ್ರಸಾದ ಇಸ್ಕೊಂಡು ತಿಂತಾರೆ. ಯಾಕೆ ನೀವು ತಿನ್ನಲ್ವಾ? ಪಲಾವ್ ಆದರೆ ತಿಂತೀವಿ. ಪಲಾವೇ ಕೊಡ್ತಾರಪ್ಪ. ಸರಿ, ಟೊಮೊಟೊ ಪಲಾವು. ಓ ಹಂಗಾದ್ರೆ ಎಲ್ಲರೂ ಇಸ್ಕೊಂಬಿಡೋಣ, 3 ಜನ. ಇವತ್ತೆಲ್ಲ ಫುಲ್ಲು ಸೌಂಡ್ ಇರುತ್ತೆ, ಅದಾದಮೇಲೆ ಸೈಲೆಂಟ್ ಆಗಿ ಹೋಗ್ಬಿಡುತ್ತೆ ಗೈಸ್. ಭವಿಷ್ಯನೇ ಇಟ್ಕೊಂಬರೋದು ಇವತ್ತು. ಈಗ ಹಾಡು ಹಾಕಿದ್ರೆ ಡ್ಯಾನ್ಸ್ ಆಡ್ಕೊಂಡು ಬರ್ತಾಳೆ ಭವಿಷ್ಯ. ಪಟ್ ನಡಿ, ಎಲ್ಲ ಮುಂದೆ ಕಡೆ ಇರೋದು. ಬೇಗ ಹೋಗಿ ಮುಂದೆ. ಪಲ್ಲಕ್ಕಿ ಮತ್ತು ಪೂಜೆಗೆ ಚೆನ್ನಾಗಿದ್ದೀರಾ? ಪ್ರಸಾದ ಇಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಗೈಸ್. ಪ್ರಸಾದ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀವಿ. ದೇವ್ರ ಪ್ರಸಾದ ಹಿಂಗೆ ಮುಕ್ಕೋಬೇಕು. ಓಕೆನಾ? ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕುಂಕುಮ ಕಣೆ. ಕುಂಕುಮನೂ ಇಡ್ತೀನಿ ತಡಿ. ಕುಂಕುಮ ನೀವು ಅಲ್ಲಿ ಇಟ್ಕೊಳ್ಳಿಲ್ವಾ? ಓದ್ಕೊಳಮ್ಮ ಗೈಸ್. ಇವಾಗ ಏನು ಮಾಡಬೇಕು ಅಂತ ಅಂದರೆ, ಕ್ಯಾಮ್ರಾ ಒರೆಸ್ಬೇಕು ಫಸ್ಟು. ಓಕೆ ಗೈಸ್, ಇವಾಗ ಏನು ಮಾಡಬೇಕು ಅಂತ ಅಂದರೆ, ನಮ್ಮ ಮನೆಯಲ್ಲಿ ಇವತ್ತು ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ನಿಮಗೆ ಬೇರೆದೊಂದು ರೆಸಿಪಿ ಆಲ್ರೆಡಿ ನಾನು ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ಮೊನ್ನೆ ಮಾಡಿದೆ, ನನಗೆ ಅವತ್ತು ಹಾಕೋಕ್ಕಾಗಲಿಲ್ಲ. ಸೊ ಇವತ್ತು ಹಾಕ್ತಾಯಿದ್ದೀನಿ. ಸೊ ಗ್ರೀನ್ ಚಿಕನ್ ಗ್ರೇವಿ ಮಾಡ್ತಾಯಿದ್ದೆ ಅವತ್ತು. ಸೊ ಅದನ್ನು ಆಲ್ರೆಡಿ ಹಾಕಿದ್ದೀನಿ, ನೋಡ್ಕೊಂಬಂದ್ಬಿಡಿ ಗೈಸ್. ಅಷ್ಟರಲ್ಲಿ ನಾನು ಚಿಕನ್ ಸಾಂಬಾರು ಕೂಡ ಮಾಡಿಬಿಡ್ತೀನಿ. ಗ್ರೀನ್ ಚಿಕನ್ ಕರಿ ಮಾಡೋಣ ಅಂತ ಅದಕ್ಕೆ ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ. ಚಿಕನ್ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಕಾಯಿ, ಧನಿಯಾ ಪೌಡರ್, ಕೊತ್ತಂಬರಿ, ಸೋಂಪು, ಚಕ್ಕೆ, ಲವಂಗ, ಗೋಡಂಬಿ, ಹಸಿಮೆಣ್ಸಿನ್ಕಾಯಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಅದಾದಮೇಲೆ ಲಾಸ್ಟಲ್ಲಿ ನಿಂಬೆಹಣ್ಣು ಇಟ್ಕೋಬೇಕು ಗೈಸ್. ಸೊ ಇವಾಗ ಫಸ್ಟು ಅಷ್ಟು ನಾನು ಮಿಕ್ಸಿ ಕುಡಿಸ್ಕೊಂಡ್ರೆ, ನಾನು ಆಲ್ಮೋಸ್ಟ್ ಮಾಡೋ ಅಡುಗೆಗಳೆಲ್ಲ ತುಂಬ ಕಾಂಪ್ಲಿಕೇಟ್ ಇರೋದಿಲ್ಲ. ಎಲ್ಲ ಈಸಿಯಾಗಿ ಒಂದು
ಒಂದು ಗೋನಲ್ಲಿ ಆಗೋಗ್ಬಿಡ್ಬೇಕು. ಇದನ್ನು ರೆಡಿ ಮಾಡಿ ಇಟ್ಟು ಅದಕ್ಕೆ ಕಲಸಿ ಅದನ್ನು 1/2 ಅವರ್ ಇಟ್ಟು ಆ ಥರ ಇರೋದಿಲ್ಲ ಗೈಸ್. ಮಿಕ್ಸಿಗೆ ಹಾಕ್ಕೊಬಿಡೋಣ ಗೈಸ್. ಇನ್ನೊಂದು ಗೈಸ್, ಒಂಚೂರು ಅರಿಶಿನ ಪೌಡರು, ಒಂಚೂರು ಮೆಣಸು ಗೈಸ್. ಪೇಸ್ಟ್ ರೆಡಿಯಾಗಿದೆ. ಮೆಣಸಿನ್ಕಾಯಿ ಘಾಟು ಪೇಸ್ಟ್ ರೆಡಿಯಾಗಿದೆ ಗೈಸ್. ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಕೂಗಿಸ್ಬಿಡೋಣ ಅಂತ ಕುಕ್ಕರ್ಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಚಿಕನ್ ಫ್ರೈ ಮಾಡ್ಕೋಬೇಕು. ಏನು ಮಾಡ್ಕೊಂಡಿರೋ ಅಂಥ ಚಿಕನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಪಕ್ಕಷ್ಟು ಉಪ್ಪ ಫ್ರೈ ಆದಾದಮೇಲೆ ಖಾರ ಏನು ಹಾಕ್ಕೊಂಡಿದ್ದೀವಿ ಸ್ವಲ್ಪ ಹಾಕ್ಕೊಳ್ಬೇಕು. ಇದನ್ನು ಕುದಿಯೋದಕ್ಕೆ ಸ್ಟಾರ್ಟ್ ಆದಾದಮೇಲೆ ಕುಕ್ಕರ್ ಮುಚ್ಕೊಳ್ಳಿ. ಕುದಿಬೇಕಾದ್ರೆ 1/4 ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಕುದೀತಾ ಇದೆ, ಮುಚ್ಬೋದು. ಉಪ್ಪು ಖಾರ ಎಲ್ಲ ನೋಡ್ಕೊಂಬಿಡಿ. ನನಗೆ ಚೂರು ಮೆಣಸಿನ್ಕಾಯಿ ಹಾಕ್ಬೇಕು ಅನ್ನಿಸ್ತು, ಅದಕ್ಕೆ ಸ್ಲಿಪ್ ಮಾಡಿಬಿಟ್ಟು ಮೆಣಸಿನ್ಕಾಯಿ 3 ಹಾಕಿದ್ದೀನಿ, 4 ಹಾಕಿದ್ದೀನಿ. ಈಗ ಕುಕ್ಕರ್ ಮುಚ್ಚಿಬಿಡೋಣ. ಹರಬರ ಚಿಕನ್ ರೆಡಿ ಇರುತ್ತೆ. ಹೋಗಿತ್ತು, ನಾನು ಅಲ್ಲಾಡಿಸ್ಬಿಟ್ಟು ಇನ್ನೊಂದ್ಸರಿ ಆ್ಯಂಡ್ ದ ಗ್ರೀನ್ ಚಿಕನ್ ಗ್ರೇವಿ ಈಸ್ ರೆಡಿ ಗೈಸ್. ರೆಡಿ ಇದೆ. ಇದನ್ನು ನೀವು ಚಪಾತಿಗೆ ಮತ್ತು ಗೀ ರೈಸ್ಗೆ ಏನಕ್ಕಾರು ಅಥವಾ ಮುದ್ದೆಗೆ ಏನಕ್ಕೆ ಬೇಕಾದ್ರೂ ನೆಂಚ್ಕೊಂಡು ತಿನ್ಬೋದು. ಆಯಿತು, ನೋಡಿ ಟೇಸ್ಟ್ ನೋಡಿ ಹೆಂಗಿದೆ ಅಂತ. ಓ ಹೌದಲ್ಲ. ಚೆನ್ನಾಗಿದೆ ಗೈಸ್. ನೀವು ಮಾಡ್ಕೊಂಡು ತಿಂತೀರಲ್ಲ ಆವಾಗನೇ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದೆಯೋ ಚೆನ್ನಾಗಿದೆಯೋ ಅಂತ ಹೇಳ್ಬಿಟ್ಟು. ಗೈಸ್, ನಾನು ಚಿಕನ್ ಸಾಂಬಾರಿಗೆ ಮಾಡೋದಕ್ಕೆ ಇಟ್ಬಿಟ್ಟೆ. ನೀವು ನೋಡ್ಕೊಂಬಂದಿರ್ತೀರ ಹೆಂಗಿತ್ತು ರೆಸಿಪಿ ಅಂತ. ನೀವು ಕಮೆಂಟ್ ಮಾಡಿ, ಇಲ್ಲ ಟ್ರೈ ಮಾಡಿ. ಇವಾಗ ನಮ್ಮ ಯಜಮಾನ್ರು ಅವರ ಅಣ್ಣ ಅವ್ರಿಗೆ ಫೋನ್ ಮಾಡ್ತಿದ್ದಾರೆ, ಮೂರ್ತಿ ಭಾವಂಗೆ. ನೆನ್ನೆ ಡ್ರೆಸ್ ಪೀಶಿಯಸ್ ತಿಂದ್ರೆ ಹೆಂಗಿತ್ತು ಅಂತ ಕೇಳೋಕ್ಕೆ ಗೈಸ್. ಹಲೋ. ಓ ಫ್ರಿಜ್ಜಲ್ಲಿ ಹಾಂ ಇನ್ನ ತಿಂದಿಲ್ಲ ನಮ್ಮ ಭಾವ. ನೆಕ್ಸ್ಟ್ ಟೈಮ್ ಹೇಳ್ತಾ ಇದ್ದೀವಿ ಗೈಸ್. ಚಿತ್ರ ಭವಿಷ್ಯ ನಾನು ಹೇಳಿಲ್ಲ ಏನಿಲ್ಲ. ಪರೋಟ ಬೇಕು ಅಂತ ಇಬ್ಬರು ಅಪ್ಪ ಮಗಳು ಹೋಗಿ ಪರೋಟ ತಿನ್ನಬೇಕು ಅಂತ ಅಪ್ಪ ಮಗಳು ಅಂದ್ಕೊಂಡಿದ್ದು ಪರೋಟ ತಿನ್ನಬೇಕು ಅಂತ. ಹೆಸರು ಬಂದಿದ್ದು ಚಿತ್ರ. ಇರಲಿ. ರಾಮ ಆಂಜನೇಯ. ಹೋಗ್ಬಿಡ್ಬಮ್ಮ. ಏನೋ ಯಾವುದೋ ಊರಿಗೆ ಹೋಗ್ತಾಳೆ ಅನ್ನೋ ಥರ ಮಾಡ್ತಾಳೆ. ಊರಿಗೆ ಹೋಗ್ಬೇಕಾದ್ರೆ ಎಲ್ಗಾರು ಹೋಗ್ಬೇಕಂದ್ರೆ ಕುಣ್ಕೊಂಡು ಹೊಂಡೋಗ್ತಾಳೆ. ಇಲ್ಲೇ ಪರೋಟ ತಗೊಬರ್ಬೇಕು ಅಂದರೆ ನಾನು ರೆಡಿ ಕಣಪ್ಪ. ಕಾಸಿದ್ಯಾ? ಕರೆನ್ಸಿ ಇದೆ ಹತ್ರ. 200 ರೂಪೀಸ್ ಇದೆ. ಹೊರಟೋಯ್ತು ಕೈಸ್. ಇವಾಗ 6:30 ಆಗಿದೆ. ನಾನು ರೆಡಿ ಆಗಿದ್ದೀನಿ. ತಿರ್ಗಾ ನಮ್ಮ ಭವಿಷ್ಯ ಕುತ್ಕೊಂಡು ಓದ್ತಿದ್ದಾಳೆ. ಓದ್ತಾ ಇದ್ದಾಳೆ. ಹಂಗೆಲ್ಲ ಇದು ಮಾಡಬಾರ್ದು. ತೋರಿಸ್ತೀನಿ ತಡ್ರಿ. ನಮ್ಮ ಯಜಮಾನ್ರನ್ನ ಫುಲ್ಲು ನೋಡಿ ಹಿಂಗೆ ರೆಡಿಯಾಗಿದ್ದಾರೆ. ಬಾಯ್ ಭವಿಷ್ಯ. ನಾನು ನಮ್ಮ ಯಜಮಾನ್ರು ವಾಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ವಾಕ್ ಮಾಡಿಬಿಟ್ಟು ಹಂಗೆ ಕಾಫಿ ಕುಡ್ಕೊಂಡು ಬರ್ತೀವಿ. ಹೊರಗಡೆ ತುಂಬ ಸೌಂಡ್ ಇದೆ ಗೈಸ್. ಯಾಕೆ? ನನಗೂ ಐಸ್ ಕ್ರೀಮ್ ತಗೋಬಾ ಅಂದ್ರೆ 10 ರೂಪಾಯಿಂದ ಐಸ್ ಕ್ರೀಮಾ? ಯಾವ್ದು ರೂಪಾಯಿ ಸಿಗುತ್ತೋ ಐಸ್ ಕ್ರೀಮ್ ತಗೊಬಂದು. ಗೈಸ್, ಇವಾಗ ತಾನೇ ನಮ್ಮ ಯಜಮಾನ್ರು ಚಾಕ್ಲೇಟ್ ಬೇಕಾ ಐಸ್ ಕ್ರೀಮ್ ಬೇಕಾ ಅಂತ ಕೇಳಿದ್ರು. ಇಲ್ಲ, ನಂಗೆ ಐಸ್ ಕ್ರೀಮೇ ಬೇಕು ಅಂದು. ಇದೊಂದು ಚಾಕ್ಲೇಟ್ ಇತ್ತು, ಅವ್ನು ಜೋಬಿಂದ ತೆಗೆದುಬಿಟ್ಟು ಬಿಸಾಕೋಣ ಅಂತ ಹೋದರೆ ಭವಿಷ್ಯ ಇಲ್ಲಿ ನನ್ನ ಮಕ್ಕದ ಮೇಲೆ ಬಿಸಾಕ್ಬಿಟ್ಟು ಹೋಗ್ರಿ ಅಂತ ಹೇಳ್ಬಿಟ್ಟು ಬಿಸಾಕಿಸ್ಕೊಂಡು. ನನ್ನ ಮಕ್ಕದ ಮೇಲೆ ಬಿಸಾಕ್ರಿ ಅನ್ನ ಮನೇಲಿ ಬಿಸಾಕ್ಬಿಟ್ಟು ಹೋಗಿರು ಅಂತ ಅಂದಿದ್ದು. ಓಕೆ ಬಾಯ್ ನಡೀರಿ. ಹಾಕ್ಲಪ್ಪು ಬಾಮ್ಮ. ಇವತ್ತು ಫುಲ್ಲು ಜೋರಾಗಿ ಅಲ್ಲಿ ರಂಗೋಲಿ ಎಲ್ಲ ಹಾಕಿದ್ದಾರೆ ನೋಡಿ. ಅಣ್ಣಮ್ಮಗೆ ಇವತ್ತು ಸೆಂಡ್ ಆಫ್ ಮಾಡ್ತಾರೆ.
ಪಾರ್ಕ್ ಹತ್ರ ಬಂದಿದ್ದೀವಿ. ಇವಾಗ ವಾಕ್ ಮಾಡಬೇಕು. ವಾಕ್ ಆಯಿತು. ಇವಾಗ ಕಾಫಿ ಕುಡಿಯೋದಕ್ಕೆ ಹೋಗ್ತಾ ಇದ್ದೀವಿ. ಕಾಫಿ ಲೈಟ್ ಇರಲಿ, ಒಂದು ಸ್ವಲ್ಪ ಸ್ಟ್ರಾಂಗ್ ಇರಲಿ. ಶವಾಸದಿಂದ ಸನ್ಯಾಸಿ ಕೆಟ್ಟ, ಎಷ್ಟೋ ಕಾಫಿ ಕುಡಿತಾ ಇದ್ದೀನಿ, ಲೆಕ್ಕನೇ ಇಲ್ದಂಗೆ. ಪ್ರವಾಸದಿಂದ ಸನ್ಯಾಸಿ ಕೆಟ್ಟ, ಇವ್ರು ಎಷ್ಟೊಂದು ಕಾಫಿ ಕುಡಿತಾ ಇದ್ದಾರೆ. ಎಷ್ಟೊಂದು ಕಾಫಿ ಇಲ್ಲ, ಒಟ್ಟಲ್ಲಿ ವಾರಕ್ಕೆ 1-2 ಆಗ್ತಾಯಿದೆ ಇವಾಗ. ಕುಡಿಬೇಡಿ, ಯಾರು ಬೇಡ ಅಂದಿದ್ದು. ಹಾಲು ಕೊಡಿ ಅನ್ನಿ ಅವ್ರಿಗೆ. ಹೌದು, ನೆಕ್ಸ್ಟ್ ಹಾಲು ಕೊಡಿ ಅಂತ ಕೇಳ್ತೀನಿ. ಹಾಲು ಕೊಡಿ ಅಂತ ಕೇಳ್ತೀನಿ. ಆಲ್ಕೋಹಾಲ್ ಇಲ್ಲಿ ಸಿಕ್ಕಿದ್ರೆ ತಗೊಳ್ಳಿ ಆಲ್ಕೋಹಾಲ್. ಇಲ್ಲಿ ಲೋಟ ಇದೆ, ತೊಗೊಂಡೋಗಿಡಬೇಕು. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಇದನ್ನು ರಕ್ಷಿತಾ ಕೊಟ್ಟಿದ್ದೀವಿ. ಇದು ಇವತ್ತು ಹಾಕ್ಕೊಂಡೆ. ಕ್ಯೂಟಾಗಿದೆ. ಇವಾಗ ಹೊರಟಿದ್ದೀವಿ ಮನೆಗೆ. ಭವಿಷ್ಯನಿಂದು ಐಸ್ ಕ್ಯಾಂಡಿ ಬೇಕಂತೆ. ಸೊ ಐಸ್ ಕ್ಯಾಂಡಿ ತೊಗೊಂಡು ಹೋಗ್ಬೇಕು ಮನೆಗೆ. ಇಲ್ಲ ಅಂದರೆ ರೌದ್ರ ಅವತಾರ ತೋರಿಸ್ಬಿಡ್ತಾಳೆ. ಆ ಕಡೆನಾ ಇವಾಗ ಟ್ಯಾಕ್ಸ್ ಇನ್ಸ್ಪೆಕ್ಟರು ಒಂದು ಟ್ಯಾಕ್ಸ್ ಹೇಳಿದ್ದಾರೆ. ಹೌದು. ನಾವೀಚೆ ಬಂದರೆ ಸಾಕು, ಖರ್ಚು ಬಿತ್ತು ಅಂತ. ನಮ್ಮಿಬ್ರದ್ದು ಜಾಸ್ತಿ ಖರ್ಚಿರೋದಿಲ್ಲ. 20 ರೂಪಾಯಿ ಮುಗಿಸ್ಕೊಳ್ತೀವಿ. ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅದು ಮನೇಲೇ ಇದ್ರೆ ಒಂಚೂರು ಕಡಿಮೆ ಟ್ಯಾಕ್ಸು, ಜೊತೆಗೆ ಬಂದ್ಬಿಟ್ರೆ 100 ರೂಪಾಯಿ ಕಮ್ಮಿ ಟ್ಯಾಕ್ಸ್ ಇರೋದೇ ಇಲ್ಲ. ನಡೆಯಿದೆ ಗೈಸ್, ಹೋಗೋಣ ಐಸ್ ಕ್ಯಾಂಡಿ ತಗೊಳ್ಳೋದಕ್ಕೆ. ರೀ, ನಾನು ಕಾರ್ ಓಡ್ಸೋದು ಕಲ್ತ್ಕೋತೀನಿ ರೀ. ಸೇರಿಸಿ ಕ್ಲಾಸ್ಗೆ ಬೇಗ. ಬಾಲಾಜಿ ತಿಳಿದ್ಬಿಟ್ಟು ಏನಪ್ಪ ರಾಜ್ಕುಮಾರ ಏನೂ ಇಲ್ಲ ಸರ್, ನಡೀರಿ ಗೈಸ್. ದೇವ್ರ ಮೆರವಣಿಗೆ ನಮ್ಮ ಮನೆ ಮುಂದೆ ಸರ್ಕಲಲ್ಲಿ ನಡೀತಾ ಇದೆ. ಪರಮಾತ್ಮ ಪಟಾಕಿ ಹೊಡಿತಿದ್ದಾರೆ, ಅಲವು ಮಾಡ್ತಾರೆ. ಮನೆ ಒಳಗಡೆ ನಿಂದ ಐಸ್ ಕ್ರೀಮ್ ಏನು ಸಿಗ್ಲಿಲ್ಲ ಭವಿಷ್ಯ, ಏನು ಅನ್ಕೋಬೇಡ ಪ್ಲೀಸ್. ಬೇಗ ನನಗೆ ಮಾಡ್ಕೊ. ಸರಿ, ನನಗೆ ಅಡ್ಗೆ ಕೊಡ್ತೀಯಾ? ಹಂಗೆ ಸುಮ್ಮನೆ ಕೋಪ ಮಾಡ್ಕೋಬೇಡ ಅಷ್ಟೇ. ಅಡ್ಗೆ ಕೊಡ್ತೀಯಾ ನನಗೆ? ಅಡ್ಗೆನೆ ಕೊಟ್ಬಿಡ್ತೀನಿ ತಾಳು.
ಪಾಪ ಉಳ್ದಿರೋ ಪ್ರಸಾದ ತಿಂತಾವಳೆ ಬಿಸಿ ಮಾಡ್ಕೊಂಡು. ಮಾಡ್ತೀನಿ ತೆಗೆದೆ ನಾನು. ಏನು ಮಾಡಿದೆ? ನಿಜ ತಂದಿಲ್ವಾ? ಐಸ್ ಕ್ರೀಮ್ ಏನಾದ್ರು ಹಿಂಗೆ ತಗೋಬರ್ತಾರೆ. ಸಿಕ್ಲಿಲ್ಲ ಭವಿಷ್ಯ. ಥ್ಯಾಂಕ್ ಯು ಕಣಪ್ಪ. ಬೇಜಾರು ಮಾಡ್ಕೊಬೇಡ, ನಾನು ಒಂದೊಂದಲ್ಲ ಬೇಜಾರು ಮಾಡ್ಕೊಬೇಡ, ನಾನು ಒಂದೊಂದಲ್ಲ ಕುತ್ಕೊಂಡು ಇವಾಗ ಊಟ ಬೇಡವಾ? ನೋಡಿ ಗೈಸ್, ನೀವು ಅಷ್ಟೇ ನಂದಿನಿ ಕಂಪನಿದು ಐಸ್ ಕ್ಯಾಂಡಿ ತಿನ್ನಿ. ನಾವು ಅಡ್ವರ್ಟೈಸಿಂಗ್ ಕೊಡ್ತಾ ಇದ್ದೀವಿ. ಕಚ್ಚಿಬಿಡ್ತು. ಭವಿಷ್ಯ ಒಂದು ಒಗಟ್ಟು ಕೇಳ್ತೀನಿ, ಹೇಳ್ತೀಯಾ? ಅಲ್ಲ, ಚೆನ್ನಾಗಿರೋದೊಂದು ಕೇಳ್ತೀನಿ, ಈಸಿಯಾಗಿರೋದೊಂದು ಕೇಳ್ತೀನಿ. ಓಕೆನಾ ಗೈಸ್? ಸ್ಟಾಪ್ ಮಾಡ್ರಿ, ಒಂದು ನಿಮಿಷ ಸ್ಟಾಪ್ ಮಾಡ್ರಿ ಗೈಸ್. ಇವತ್ತಿಂದು ಒಗಟ್ಟು ಏನಿದೆ ಅಂದರೆ, ಇದು ನಂದೇ ಕ್ರಿಯೇಷನ್ನು ಒಗಟ್ಟು. ಬಾಯಲ್ಲಿ ಬರುತ್ತೆ ಆದ್ರೆ ಕುಂಡಿಗೆ ಕಾಣಿಸಲ್ಲ ಅಂತ. ಹಂಗೆಲ್ಲ ಹೇಳ್ಬಾರ್ದು. ಹಂಗೆ ನುಂಗ್ತಾರ ಯಾರು? ತಿಂತಾರೆ ಐಸ್ ಕ್ಯಾಂಡಿನ ಎಲ್ಲರೂ, ನುಂಗಲ್ಲ ಯಾರು ನಿಂತಾರ. ಸರಿ, ಏನು ಅಂದರೆ ಒಡೆದ್ರೆ ಏಟು, ತಿಂದ್ರೆ ಸ್ವೀಟ್. ತಿಂದ್ರೆ ಸ್ವೀಟ್. ಒಬ್ಬಟ್ಟು ಹಿಂಗೆ ಹೊಡೆಯಲ್ವಾ? ಒಡೆದ್ರೆ ಏಟು ಅಂದ್ರೆ ಅದಕ್ಕಲ್ಲ ಏಟಾಗೋದು ನಮಗೆ. ಬೆಲ್ಲದ ಉಂಡೆ ತಗೊಂಡು ಹೊಡೆದು ಹೊಡೆದ್ರೆ ಏಟು, ತಿಂದ್ರೆ ಸ್ವೀಟ್. ಇಲ್ಲ, ಹುಳಿ ಇರುತ್ತೆ. ನಾವು ಇದು ಮನ್ಸಿಂದ ಹೇಳ್ತಾ ಇಲ್ಲ. ಏನು ಹೇಳ್ರಿ ನೋಡೋಣ, ಟ್ರೈ ಮಾಡ್ರಿ. ಈಸಿ ಇದೆಯಾ? ನಾವು ತಿಂದಿದ್ದೀವಿ. ಇವತ್ತಿಂದಿಲ್ಲ. ಹೊಡೆದ್ರೆ ಏಟು, ತಿಂದ್ರೆ ಸ್ವೀಟ್. ಗೊತ್ತಿಲ್ವಾ? ಮೊಟ್ಟೆ ಸ್ವೀಟ್ ಆಗಿರಲ್ಲ, ಅದೆಷ್ಟು ಪಕ್ಕಾ ಸ್ವೀಟ್ ಅಂದ್ರೆ ಪಕ್ಕಾ ಸ್ವೀಟ್. ಸಕ್ಕರೆ ಏನು ಸಕ್ಕರೆ ಹೊಡಿತ್ಯಾ ತಗೊಂಡಿದ್ದೆ? ಸಕ್ಕರೆದು ಕಲ್ಲು ಸಕ್ಕರೆ. ಹೌದು, ಅದು ಆನ್ಸರ್ ಆಗುತ್ತೆ. ನಿನಗೆ ಆನ್ಸರ್ ಗೊತ್ತಿಡ್ಕೊಂಡು ಇಲ್ಲ, ಕಬ್ಬನ್ ಜಲೆನಲ್ಲಿ ಹೊಡೆದ್ರೆ ಸರಿ ಹೀಗೆ ಏಟು ಬೀಳುತ್ತೆ. ಆಮೇಲೆ ತಿಂದರೆ ಚೆನ್ನಾಗಿ ಸ್ವೀಟ್ ಇರುತ್ತೆ. ಹೊಸ ಗಾದೆ, ಹೊಸ ರೀಡಲ್. ಹೌದು, ಹೊಸ ರೀಡಲ್ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಗೈಸ್. ನನಗೆ ಇಷ್ಟವಾದ ಹಾಡಿದು. ಓಕೆ, ನಮ್ಮ ಯಜಮಾನ್ರದ್ದು ಫೇವ್ರೆಟ್ ಸಾಂಗು ಗೈಸ್, ಗೊತ್ತಾಯ್ತಾ? ಆವ ಕುಲವೋ ರಂಗ, ಅದಕ್ಕೆ ಹಾಡು ಅದಕ್ಕೆ ಹಾಡು ಹೆಸರು ಇರುತ್ತೆ, ಅದಕ್ಕೆ ಹೆಸರಂತ ಒಂದಿರುತ್ತೆ ಅಷ್ಟೇ. ನಮ್ಮ ಭವಿಷ್ಯ ಒಳಗೊಳಗೆ ನಗ್ತಾ ಇದ್ದಾಳೆ, ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ಏನಕ್ಕೆ ನಗ್ತೆ? ಎಲ್ಲರೂ ಇವಾಗ ಹೋಗಿ ಓ ವಾವ್ ನಮ್ಮ ಹ್ಯಾಂಡ್ಸಮ್ ಬಾಯ್ ಅಶೋಕ್ ಹೇಳಿದೆ ತಡಿ ಅಂತ ಅಂದ್ಬಿಟ್ಟು ಆವ ಕುಲವೋ ರಂಗ ಅಂತ ಹುಡುಕ್ತಾ ಹುಡುಕಿ ಕೇಳಿಸ್ಕೊತಾರೆ. ಅಂತ ಕೇಳಿಸ್ಕೊತಿರ್ತಾರೆ. ಓ ವಾವ್ ಹ್ಯಾಂಡ್ಸಮ್ ಬಾಯ್, ಸೋ ಹ್ಯಾಂಡ್ಸಮ್, ಟೇಸ್ಟ್ ಇನ್ ಮ್ಯೂಸಿಕ್ ಮ್ಯಾನ್ ಅಂತ ಅನ್ಕೊಂಡು, ಟೇಸ್ಟ್ ಇನ್ ಮ್ಯೂಸಿಕ್ ಮ್ಯಾನ್ ಅಂತ ಅನ್ಕೊಂಡು, ಸೋ ಹ್ಯಾಂಡ್ಸಮ್ ಟೇಸ್ಟ್ ಇನ್ ಮ್ಯೂಸಿಕ್ ಮ್ಯಾನ್. ಕೇಳಿಸ್ಕೊಳ್ಳಿ ಗೈಸ್, ನಮ್ಮ ಹ್ಯಾಂಡ್ಸಮ್ ಬಾಯ್ ಅಶೋಕ್ ಅವ್ರು ಹೇಳ್ತಿದ್ದಾರೆ. ನೋಡ್ಬಿಡಿ, ಅವ್ರನ್ನ ನೋಡ್ಕೊಂಡು ಕೇಳಿಸ್ಕೊಳ್ಳಿ, ಗೊತ್ತಾಯ್ತಾ? ಸ್ಪಿರಿಚುವಲ್ ಮ್ಯಾನ್ ನಮ್ಮ ಯಜಮಾನ್ರು. ಕಾಪಿರೈಟ್ ಬಂದ್ಬಿಡುತ್ತೆ. ಒಂದು ನಿಮಿಷ ಸ್ಟಾಪ್ ಮಾಡ್ರಿ, ನಾನು ಎಂಡ್ ಮಾಡಿಬಿಡ್ತೀನಿ. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐಸ್ ಕ್ರೀಮ್ ತಿನ್ನೋ ಅಂದರೆ ಐಸ್ ಕ್ರೀಮ್ ಜೊತೆ ಇರೋ ಕಡ್ಡಿನೂ ತಿನ್ನುತ್ತೆ ಇದು ಹುಡುಗಿ.
ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ತುಂಬ ಥ್ಯಾಂಕ್ ಯು ವ್ಲಾಗ್ ನೋಡಿದ್ದಕ್ಕೆ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್. Yes.